ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನರೇಂದ್ರ ಬೇಗ ಹೋಗು, ವೀಲ್ ಚೇರ್ ತರ ಕೇಳು. ಮಜೆ ಯಾರಾದ್ರೂ ವೀಲ್ ಚೇರ್ ತಗೊಂಬನ್ನಿ. ಯಾರಿದ್ದೀರಾ? ವೀಲ್ ಚೇರ್ ವೀಲ್ ಚೇರ್ ತರ್ತಾರೆ. ವೀಲ್ ಚೇರ್ ತಗೊಂಬನ್ನಿ. ನಂದನ್ ನಿಂತ್ಕೊಳ್ಳೋ. ಗುರುಗಳೇ, ಇದಕ್ಕೇನು ಪರಿಹಾರ ಇಲ್ವಾ? ಇದಕ್ಕೆ ಯಾವ ಪರಿಹಾರ ಸೂಚಿಸೋದಕ್ಕೂ ನನಗೆ ಸಾಧ್ಯ ಆಗ್ತಾ ಇಲ್ಲಮ್ಮ. ಆ ದೇವಿ ನನಗೆ ಕೆಡಕಿನ ಸೂಚನೆಗಳನ್ನೇ ಕೊಡ್ತಾ ಇದ್ದಾಳೆ. ಅಯ್ಯೋ, ಹಂಗೆ ಹೇಳ್ಬೇಡಿ ಗುರುಗಳೇ, ಇದು ಇವಳು ಭವಿಷ್ಯದ ಪ್ರಶ್ನೆ. ಈ ತಾಳಿ ಇವಳು ಕುತ್ಕೆಲ್ಲ ಉಳ್ಕೊಂಡ್ಬಿಟ್ರೆ ಇನ್ನೊಂದು ಮದುವೆ ಆಗೋಕ್ಕೂ ಆಗಕ್ಕಿಲ್ಲ. ಏನಾರ ಪರಿಹಾರ ಹೇಳಿ. ನಿಮ್ಮ ಸಮಸ್ಯೆಗೆ ಯಾವ ಪರಿಹಾರನೂ ನನಗೆ ತೋಡ್ತಾ ಇಲ್ಲ ತಾಯಿ. ಈ ಕವಡೆಗಳ ಲೆಕ್ಕಾಚಾರನೂ ಮೀರಿದ್ದು ಒಂದಿರುತ್ತೆ, ಆದರೆ ಅದು ನನ್ನ ಯೋಚನೆಗೆ ನಿಲುಕ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನೀವು ಈ ತಾಳಿನ ತೆಗೆಯೋದಾದ್ರೆ ತೆಗೆದುಬಿಡಿ. ಯಾವ ತೊಂದರೆನೂ ಆಗದೆ ನೀವಿದನ್ನು ಸುಲಭವಾಗಿ ತೆಗೆಯೋದಕ್ಕೆ ಸಾಧ್ಯವಾಯಿತು ಅಂತಂದರೆ ಯಾವ ಸಮಸ್ಯೆನೂ ಬರೋದಿಲ್ಲ ಅಂತಲೇ ಅರ್ಥ. ಇದನ್ನ ನಾನೇ ತೆಗಿಬೇಕಾ? ಭಯ ಪಡ್ಬೇಡ ಪೂರ್ವಿ, ಮನೆ ದೇವರನ್ನ ನೆನೆಸ್ಕೊಂಡು ಧೈರ್ಯವಾಗಿ ಈ ತಾಳಿಗೆ ನಿನ್ ಕುತ್ತಿಗೆಯಿಂದ ತೆಗೆದು ಬಿಡು. ಒಂದು ಸಲ ನೀನು ಈ ತಾಳಿ ಕುತ್ತಿಗೆಯಿಂದ ತೆಗೆದು ಬಿಟ್ರೆ ನಿನ್ಗೆ ಎಲ್ಲ ಸಮಸ್ಯೆಯಿಂದನೂ ಮುಕ್ತಿ ಸಿಗ್ತೈತೆ. ನಿನ್ನ ದಾರಿಗೆ ಅಡ್ಡ ಆಗ್ತಿರೋದೇ ಈ ತಾಳಿ. ಇದನ್ನು ತೆಗೆದುಬಿಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಆ ದೇವ್ರ ಸಾಕ್ಷಿಯಾಗಿ ಕಟ್ಟಿರೋ ತಾಳಿ ಇದು. ಆ ದೇವರೇ ಬಂದ್ರು ಅವನ್ಗಿದನ್ನ ಕೀಳೋ ಅಧಿಕಾರ ಇಲ್ಲ. ತೆಗ್ಯಪ್ಪ, ಏನು ಆಗಕ್ಕಿಲ್ಲ. ಅವತ್ತು ಒಂದೇ ಒಂದಿನ ಪೂರ್ವಿ ತನ್ನ ಕುತ್ತಿಗೆಯಿಂದ ತಾಳಿ ತೆಗಿಯೋ ಪ್ರಯತ್ನ ಮಾಡಿದಿಕ್ಕೇನೆ ನಿನ್ ಬೆನ್ ಮೇಲೆ ತೆಂಗಿನ ಗರಿ ಬಿದ್ದು ಇಂಥ ಅಪಾಯ ಆಗಿತ್ತು. ಕುಳ್ಕೊಡಿನೇ ಇದಾರಲ್ಲ, ತಿಕ್ಕದ್ ಬಿಡವಾ. ಇದನ್ನ ದೈವಚಿತ್ತ ಅಂತಾರೆ ತಾಯಿ. ಏನ್ ಅತ್ಯವಾಯ್ತು, ನಾನು ಎಷ್ಟೇ ಪ್ರಯತ್ನ ಪಟ್ರು ಈ ತಾಳಿನ ತೆಗಿಯಕ್ಕೆ ಆಗ್ತಿಲ್ವಲ್ಲ. ದೈವ ನಿರ್ಧಾರದ ಮುಂದೆ ಮನುಷ್ಯನ ಪ್ರಯತ್ನಗಳು ವಿಫಲವಾಗುತ್ತೆ ತಾಯಿ. ದೇವರ ನಿರ್ಧಾರ ಈ ತಾಳಿನ ತೆಗೆಯೋದ್ರ ಕಡೆ ಇಲ್ಲ. ನಾವುಗಳು ದೈವ ನಿರ್ಣಯಕ್ಕೆ ತಲೆ ಬಾಗಲೇಬೇಕು ತಾಯಿ. ಅಯ್ಯೋ, ಎಂತ ಧರ್ಮ ಸಂಕಟ ಇವಳಿಗೆ. ಹಂಗಾರೆ ಈ ತಾಳಿನ ಇವಳು ಕುತ್ತಿಗೆನೇ ಹಾಕೊಂಡಿರ್ಬೇಕಾ? ಏನಾದ್ರು ಪೂರ್ವಿ, ಅಕ್ಕನ್ಗೆ ಹುಷಾರಿಲ್ವಂತೆ, ಹಾಸ್ಪಿಟಲ್ ಇದ್ದಾಳಂತೆ. ನರೇಂದ್ರ ಮಾಮ ಮೆಸೇಜ್ ಮಾಡಿದ್ದಾರೆ. ಪೂರ್ವಿ, ಚಂಚು ಇದೇ ಮನೆನಾ? ಹ್ಞೂ ಅತ್ತೆ. ನಾವು ಫೋನ್ ಮಾಡಿಬಿಟ್ಟು ಒಳಗಡೆ ಹೊಣ್ವಾ ಇಲ್ಲ? ಅತ್ತೆ, ಅಮ್ಮಾಜಿ ಮನೆಯವ್ರು, ನಾವು ಪರ್ಮಿಷನ್ ಎಲ್ಲ ತೊಗೊಂಡು ಒಳಗೆ ಹೋಗ್ಬೇಕಾ? ಬನ್ನಿ. ಚು ಹೇ ಚಂಚು, ನಾ ಇದೆಯಂತೆ, ಹುಷಾರು. ಅಯ್ಯೋ, ಏನಾಗಲ್ಲ, ಬನ್ನಿ ಅತ್ತೆ, ನಾನು ಇಲ್ವಾ? ಬನ್ನಿ. ಚಂಚು, ಚಂಚು
ನಾಯಿ ನೋಡಿ ಹೇಗೆ ಬೊಗಳುತ್ತದೆ. ಒಳಗೆ ಹೋಗೋದು ಬೇಡ ಪ್ಲೀಸ್. ಮೇನಕ್ಕೆ ಬಿಟ್ರೆ ಅಷ್ಟೇ. ಬಾರೆ ಹೋಗೋಣ. ಸಿಸ್ಟರ್, ನನ್ನ ವೈಫ್ ಹೇಗಿದ್ದಾರೆ? ಅವ್ರಿಗೆ ಎಚ್ಚರ ಆಯ್ತಾ? ತುಂಬ ಏಟಾಗಿದೆ ಅವ್ರಿಗೆ. ಗೊತ್ತಿಲ್ಲ ಸರ್, ಅವ್ರು ಬೇರೆ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ. ನಾನು ಈಗಲೇ ನೋಡಬೇಕು. ಸರ್ ನೀವು ರೆಸ್ಟ್ ಮಾಡಬೇಕು, ರೆಸ್ಟ್ ಮಾಡಿ ಸರ್. ಸರ್ 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 ಲಂಡನ್ ಯಾವ ಕಡೆ ಹೊರಟೆ? ಈ ಪರಿಸ್ಥಿತಿಲಿ ಎಲ್ಲಯ್ಯ ಹೋಗ್ತಿದ್ಯಾ? ನಾನು ಪದ್ಮಿನಿ ನೋಡಬೇಕು. ಎಲ್ಲಿದ್ದಾಳೆ ಅವಳು? ಯಾವ ವಾರ್ಡು? ನೋಡು, ನೀನು ಅವಳನ್ನ ಆಮೇಲೆ ನೋಡಿದ್ರೆ ಆಯ್ತು. ನಿನಗೂ ಪೆಟ್ಟು ಬಿದ್ದಿದೆ ಕಣೋ, ಗಮನ ಇರಲಿ. ನಡಿ ಮಲ್ಕೋ ಬಾ. ಇಲ್ಲ ಅಜ್ಜಿ, ಬಿಡು ನನ್ನ. ನರೇಂದ್ರ, ಪದ್ಮಿನಿ ಅವನು ಎಷ್ಟು ಬಟ್ಟೆ ಹಚ್ಕೊಂಡಿದ್ದಾನೆ ನೋಡು. ಇವ್ನು ಆ ಥರ ತೋರ್ತಿದ್ರೆ ನಿಜಕ್ಕೂ ನನಗೆ ಭಯ ಆಗ್ತಿದೆ. ನೀವು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮಾಜಿ, ಎಲ್ಲ ಸರಿ ಹೋಗುತ್ತೆ. ಪದ್ಮಿನಿ, ಸರ್, ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್ ಸಿಸ್ಟರ್, ಒಂದು 5 ನಿಮಿಷ. ಇದಕ್ಕೆಲ್ಲ ನಾನೇ ಕಾರಣ ಪದ್ಮಿನಿ. ಗಡಿಬಿಡಿ ನಿಮ್ಮ ಮೆಟ್ಲ ಹತ್ತಕ್ಕೆ ಹೋಗಿ ನಿನ್ನ ಬೀಳಿಸ್ಬಿಟ್ಟೆ. ಇವ್ರಿಗೆ ಯಾವಾಗ ಎಚ್ಚರ ಆಗುತ್ತೆ? ಸರ್, ಅವ್ರಿಗೆ ತುಂಬ ಜ್ವರ ಇತ್ತು, ತುಂಬ ವೀಕ್ ಆಗಿದ್ರು. ಅದಕ್ಕೆ ಡ್ರಿಪ್ಸ್ ಹಾಕಿದ್ವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗ್ತಾರೆ ಸರ್. ಸಾರಿ ಪದ್ಮಿನಿ, ನಿನಗೆ ಜ್ವರ ಬರೋಕ್ಕೂ ನಾನೇ ಕಾರಣ. ನನ್ನ ಪ್ರೀತಿಸು ಅಂತ ನಿಂಗೆ ಒತ್ತಾಯ ಮಾಡಿ, ನಿನ್ನ ಜೊತೆ ವಾದ ಮಾಡಿ ಬರೀ ಸ್ಟ್ರೆಸ್ ಕೊಟ್ಬಿಟ್ಟೆ ನಾನು. ನಿನ್ನಷ್ಟಕ್ಕೆ ನಿನ್ನ ಬಿಟ್ಟಿದ್ರೆ ನೀನು ಸರಿ ಹೋಗ್ತಿದ್ದೆ. ರೇ, ಯಾರೇ ಅದು? ಯಾರು ನೀವು? ರೀ, ಮೊದಲು ನಾಯಿ ನಮ್ಮ ಬೋನ್ಗಾಕಿ ಕಚ್ಕಿಚ್ಚಿದ್ರೆ ಕಷ್ಟ. ಏನೂ ಇಲ್ಲ, ಏನೂ ಇಲ್ಲ. ನಿಮ್ಮಂತ ಕಳ್ರಿಗೋಸ್ಕರ ಮಾಡಿರೋ ಸೆಟಪ್ ಇದು. ಏನು ಸೆಟಪ್ಪ? ಏನು? ನೀನ್ ಕಂಡಿಗೆ ನಾವು ಕಳ್ರ ತರ ಕಾಣಿಸ್ತಿದೀವಾ? ಅದೇ ನನ್ನ ಇಳಿಸಿ ಬನ್ನಿ. ಅಯ್ಯೋ ಚಂಚು, ನೀನ್ ಹೇಗೆ ಬೀಳುತ್ತದೆ? ಅಯ್ಯೋ ಗೊತ್ತಿಲ್ಲ, ಗಾಬರಿಗೆ ಹೆಂಗೋ ಹತ್ತು ಬಿಟ್ಟಿದೀನಿ. ಕೊಡಿಲಿ, ಫೋನ್ ಕೊಡಿಲಿ. ನಾವು ಚಂದು ಲಾಲ್ನ ನೋಡಕ್ ಬಂದಿದೀವಿ. ಅವ್ರಿದಾರ ಒಳಗೆ? ಸಾಹೇಬ್ರು ಇದ್ದಾರೆ, ಆದರೆ ಅವ್ರು ಮೀಟ್ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ತೊಗೋಬೇಕು, ಇಲ್ಲಾಂದರೆ ಒಳಗೆ ಬಿಡಲ್ಲ. ಏಯ್, ನಾವು ಯಾರು ಅಂತ ಗೊತ್ತಾ? ಅಮ್ಮಾಜಿ ಮನೆಯಿಂದ ಬಂದಿದ್ದೀವಿ. ಬನ್ನಿ ಅತ್ತೆ, ಒಳಗೋಗೋಣ. ಮೇಡಮ್, 1 ನಿಮಿಷ. ನನ್ನ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಮೇಡಮ್? ನಿಮ್ಮನ್ನೇನು ಹಾಗೆ ಒಳಗೆ ಬಿಟ್ಟರೆ ನನ್ನ ಕೆಲಸ ಹೋಗುತ್ತೆ ಅಷ್ಟೇ. ಇರಿ. ಸರ್, ನಿಮ್ಮ ನೋಡೋಕ್ಕೆ ಯಾರೋ ಬಂದಿದ್ದಾರೆ. ಯಾರದು? ಅಮ್ಮಾಜಿ ಮನೆಯಿಂದ ಬಂದಿದ್ದಾರೆ ಸರ್. ಅಮ್ಮಾಜಿನ? ಇರು, ನಾನೇ ಅಲ್ಲಿ ಬಂದೆ. ಅಮ್ಮಾಜಿ ಅಲ್ಲ, ಇಬ್ಬರು ಲೇಡೀಸ್ ಬಂದಿದ್ದಾರೆ ಸರ್. 1 ನಿಮಿಷ. ಮೇಡಮ್, ನಿಮ್ಮ ಹೆಸರು? ಚಂಚಲ. ಚಂಚಲ ಅಂತೆ ಸರ್. ಇವಳು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾಳೆ? ನಿನ್ನೆ ಫೋನ್ ಮಾಡಿದಾಗ ಅಮ್ಮಾಜಿ ಸೊಸೆ ಅಂತ ಗೌರವದಿಂದ ಮಾತಾಡಿದೆ. ಇನ್ನು ಸುಮ್ಮನಿರೋಕ್ಕಾಗಲ್ಲ. ಯೋ, ಅವ್ರನ್ನ ಮನೆಯಿಂದ ಆಚೆ ಹೋಗಕ್ಕೆ ಹೇಳೋ. ನಾನು ಬ್ಯುಸಿ ಇದ್ದೀನಿ, ನನಗೆ ಇಂಥದಕ್ಕೆಲ್ಲ ಟೈಮ್ ಇಲ್ಲ. ನಿಮ್ಮನ್ನ ಒಳಗೆ ಬಿಡಬೇಡಿ, ಮನೆಯಿಂದ ಆಚೆ ಕಳಿಸಿ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ವಂತೆ. ಹೋಗಿ ಹೋಗಿ. ಏನು ಹಾಗಂದ್ರ? ನಮ್ಮ ಸಾಹೇಬರು ಮನೆಗೆ ಯಾರೇ ಬಂದರೂ ವಾಪಸ್ ಕಳಿಸಲ್ಲ. ಆದರೆ
ನಿಮ್ಮನ್ನು ಕಳಿಸ್ತಿದ್ದಾರೆ ಅಂದರೆ ಕಳ್ತನಕ್ಕಿಂತ ಏನೋ ದೊಡ್ಡದೇ ಮಾಡಿದ್ದೀರಾ ಅನ್ಸುತ್ತೆ. ಏಯ್ ಸಂಜು ಬಾ ಬಾ ಹೋಗೋಣ ಬಾ. ನಾನು ಆಗ್ಲಿಂದ ಒಂದೇ ಸಮ ಫೋನ್ ಮಾಡ್ತಿದ್ದೀನಿ. ಒಂದ್ಸಲನಾದ್ರೂ ಫೋನ್ ತೆಗೆದು ಮಾತಾಡ್ಬೇಕು ತಾನೆ. ನಿನ್ನ ನೀನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಅಮ್ಮಾಜಿ ಯಾರೇ ಆದ್ರೂ ಸರಿ ಪೂರ್ವಿ, ಮೇಲೆ ಮೇಲೆ ಫೋನ್ ಮಾಡ್ತಿದ್ದಾರೆ ಅಂತಂದ್ರೆ ಏನೋ ಮುಖ್ಯವಾದ ವಿಷಯ ಇರುತ್ತೆ ಅಂತ ತಾನೆ. ಫೋನ್ ಪಿಕ್ ಮಾಡಿ ಮಾತಾಡಿದ್ರೆ ಏನಾಗ್ಬಿಡತ್ತೆ? ನೀನೇನೋ ಮತ್ತೆ ನಮ್ಮ ಮನೆಗೆ ಬರಲ್ಲ ಅಂದಿಯಂತೆ, ಯಾಕೆ? ಅಮ್ಮಾಜಿ ನನ್ನನ್ನು ಕ್ಷಮಿಸ್ಬಿಡಿ. ಮೊದಲು ನಾನು ಅಕ್ಕನ್ನ ನೋಡಬೇಕು. ಅವಳು ಎಲ್ಲಿದ್ದಾಳೆ ಅಂತ ಹೇಳಿ, ಆಮೇಲೆ ನಾನು ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಅಂಬಾಜಿ, ಪತ್ತುಗೆ ಏನಾಗೈತೆ? ಎಲ್ಲ ತುಂಬ ವೀಕ್ ಆಗಿದ್ದಾರೆ. ಡ್ರಿಪ್ಸ್ ಹಾಕಿದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬೇರೆ ಇನ್ನೇನು ವಿಷಯ? ಏನು ವಿಷಯ? ಅಂದರೆ ಪದ್ಮಿನಿ ಏನಾದರೂ ಗರ್ಭಿಣಿ? ನೋ ಅಂಥದ್ದೇನಿಲ್ಲ. ಪದ್ಮಿನಿ, ಫೈನಲಿ ನಿಂಗೆ ಎಚ್ಚರ ಆಯ್ತಲ್ಲ. ಐಮ್ ಸಾರಿ ಪದ್ಮಿನಿ, ನಿನ್ನ ಜ್ವರ ಬಂದು ತಲೆ ಸುತ್ತದಂಗೆ ಆಗ್ತಿದೆ ಅಂತ ಹೇಳಿ ಕಾರಲ್ಲಿ ಒದ್ದಾಡ್ತಿದ್ದೆ. ನೀನು ಎತ್ಕೊಂಡೆ ನಾನು ಹಾಸ್ಪಿಟ್ಲ್ ಒಳಗಡೆ ಬಂದೆ. ಮೆಟ್ಲು ಹತ್ತವಾಗ ಕಾಲು ಸ್ಲಿಪ್ಪಾಗಿ ಬಿದ್ದುಬಿಟ್ಟೆ, ನಿನ್ನೂ ಬೀಳಿಸ್ಬಿಟ್ಟೆ. ಐಮ್ ರಿಯಲಿ ಸಾರಿ. ನಾನು ಕ್ಷಮಿಸ್ತೀಯಲ್ವಾ? ನೀವು ಹೇಗಿದ್ದೀರಾ? ಓ, ನನ್ನ ವಿಷಯ ಬಿಡು, ನನಗೇನಾಗಿಲ್ಲ. ಗಾಯ ಆಗಿದೆಯಲ್ಲ? ಓ, ಇದೊಂದು ಸಣ್ಣ ಗಾಯ ಅಷ್ಟೇ. ನೋಡು, ನೀನು ತುಂಬ ವೀಕ್ ಆಗಿದೆಯಾ ಅಂತ ಡಾಕ್ಟರ್ ಹೇಳ್ತಿದ್ರು. ಚಿಂತೆ ಮಾಡಿನೇ ಹೀಗಾಗಿರೋದು ಪದ್ಮಿನಿ. ನೀನು ಬೇಗ ಹುಷಾರಾಗಬೇಕು. ನಿನ್ನ ಈ ಸ್ಥಿತಿಲಿ ನೋಡೋಕ್ಕೆ ನನಗಾಗಲ್ಲ. ಪೂರ್ವಿ, ಅಕ್ಕ ಏನು ಇದು? ಹೆಂಗಿದ್ಯಾ ಅಕ್ಕ? ಪೂರ್ವಿ, ನೀನು ನನ್ನ ಫೋನೇ ರಿಸೀವ್ ಮಾಡಲಿಲ್ಲ. ನೀನು ಎಲ್ಲಿ ತಾಳಿ ತೆಗ್ದ್ಬಿಟ್ಟಿದ್ಯೋ ಅಂತ ನನಗೆ ತುಂಬ ಭಯ ಆಗಿತ್ತು. ಪುಣ್ಯಕ್ಕೆ ಆ ದೇವರು ನಿನಗಂತ ಬುದ್ಧಿ ಕೊಡ್ಲಿಲ್ವಲ್ಲ. ನನಗೆ ಗೋಚವ ವಾಪಸ್ ಬಂದಂಗಾಯ್ತು ಕಣೆ. ಪೂರ್ವಿ, ಇವಳಿಗೆ ನಿನ್ನ ತಾಳಿ ಹುಚ್ಚಿಡ್ದಿದೆ. ಇವಳು ಏನಾದರೂ ಇವಳು ತಡ್ಕೋತಾಳೆ, ಆದರೆ ನಿನ್ನ ತಾಳಿ ಸ್ವಲ್ಪ ಆಚೀಚೆಗಾದರೂ ಇವಳು ತಡೆಯಲ್ಲ. ನೋಡು, ನಿನ್ನ ಮನೆಗೆ ಹೋಗಿದ್ದು ಒಂದೇ ದಿನದಲ್ಲಿ ಹೇಗಾಗಿದ್ದಾಳೆ. ನೀನೇ ಸ್ವಲ್ಪ ಬುದ್ಧಿ ಹೇಳು. ಯಾಕಕ್ಕ, ಯಾಕಿಷ್ಟು ಪ್ರೀತಿ ಮಾಡೋ ಗಂಡನ್ನ ಗೋಳು ಹೊಯ್ಕೋತೀಯ? ನನ್ನ ಗಂಡ ಅನ್ಬೇಡ ಪೂರ್ವಿ, ಅವ್ನು ನನ್ಗೊಳ್ಳೆ ಸ್ನೇಹಿತ ಅಷ್ಟೆ. ಪ್ಲೀಸ್ ಅಕ್ಕ, ಹಿಂಗೆಲ್ಲ ಹೇಳಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಇವಳು ಬರ್ತಾ ಬರ್ತಾ ಕಲ್ಲಾಗಿ ಹೋಯ್ತಿದ್ದಾಳೆ. ಪೂರ್ವಿ,
ನೀನ್ ಏನೇ ಬುದ್ಧಿ ಹೇಳಿದ್ರು ಕಂಡ ಕಣವ. ಅದೆಲ್ಲ ಬಿಡು ಪೂರ್ವಿ, ನೀನು ಮತ್ತೆ ನಂದನವ್ರ ಮನೆಗೆ ಬರಲ್ಲ ಅಂತ ಯಾಕೆ ಹೇಳ್ದೆ? 1 ವಾರ ಆದಮೇಲೆ ಬರ್ತೀನಿ ಎಂದಿದ್ಯಾ, ಮರಿಬೇಡ. ಅಲ್ಲಿಂದ ಹೊರಡೋಕ್ಕೆ ನನಗೊಂದು ನೆಪ ಬೇಕಿತ್ತು, ಹೇಳಿದೆ. ಮತ್ತೆ ನಾನು ಆ ಮನೆಗೆ ಬರಕ್ಕಿಲ್ಲ. ಪೂರ್ವಿ, ಈಗ ನಾನು ಆ ಮನೆ ಹೊಸಲು ದಾಟಿ ಬಂದಾಯ್ತು. ಈಗ ನನಗೂ ಆ ಮನೆಗೂ ಏನು ಸಂಬಂಧ? ಅಮ್ಮಾಜಿ ನೀರು. ನರೇಂದ್ರ, ಪದ್ಮಿನಿ ಗರ್ಭಿಣಿ ಅಲ್ಲ ಅಂತ ಗೊತ್ತಾದಾಗಲಿಂದ ನನ್ನ ಮನಸ್ಸು ಸ್ವಲ್ಪ ನಿರಾಳವಾಗಿದೆ. ಅದೇನೋ ಸರಿ ಅಮ್ಮಾಜಿ, ಆದರೆ ನಂದನ್ನು ಪದ್ಮಿನಿನ ದೂರ ಮಾಡೋದು ಎಷ್ಟು ಕಷ್ಟ ಅನ್ನೋದು ಇವತ್ತು ಪ್ರೂವ್ ಆಗೋಯ್ತು. ನಮ್ಮ ನಂದನ್ ಪದ್ಮಿನಿನ ಅದೆಷ್ಟು ಪ್ರೀತಿಸ್ತಾನಮ್ಮಾಜಿ. ತನಗೆ ಏಟಾಗಿದ್ರು ಲೆಕ್ಕಿಸ್ದೆ, ಅವಳಿಗೆ ಏಟಾಯ್ತಲ್ಲ ಅಂತ ಒದ್ದಾಡ್ಬಿಟ್ಟ. ಇದರಿಂದಲೇ ಗೊತ್ತಾಗಲ್ವಾ ಅವನೆಷ್ಟು ಪ್ರೀತಿಸ್ತಾನೆ ಅಂತ. ನಂದನ್ನು ಎಷ್ಟು ಒಳ್ಳೆ ಗಂಡ ಅಲ್ವಾ? ಹೆಂಡತಿನ ಇಷ್ಟೊಂದು ಪ್ರೀತಿಸ್ತಾನೆ ಅನ್ನೋದು ಹೆಮ್ಮೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಅವಳು ಅವನ ಹೆಂಡತಿನೇ ಅಲ್ಲ ಅನ್ನೋ ವಿಷಾದ. ನರೇಂದ್ರ, ಇಷ್ಟೊಂದು ಪ್ರೀತಿಸೋ ಹುಡುಗಿಗೆ ಮದುವೆ ದಿನ ತಾನೇ ತನ್ನ ಕೈಯಾರ ತಾಳಿ ಕಟ್ಟಿಲ್ಲ ಅನ್ನೋ ಸತ್ಯ ಗೊತ್ತಾದರೆ, ಪೂರ್ವಿ ಅವನ ಹೆಂಡತಿ ಅನ್ನೋ ಸತ್ಯ ಗೊತ್ತಾದರೆ ನಂದನ್ ಏನು ಮಾಡ್ಬೋದು? ಮನೇನ ರಣರಂಗ ಮಾಡಿಬಿಡ್ತಾನೆ. ಅವನು ಈ ಆಘಾತ ತಡ್ಕೊಳ್ಳಲ್ಲ ಅಮ್ಮಾಜಿ. ಹಾಗಾದರೆ ಈ ವಿಷಯನ ನಂದನ್ಗೆ ಹೇಗೆ ತಿಳಿಸ್ಲಿ? ಪದ್ಮಿನಿಯಿಂದ ನಂದನ್ನ ಹೇಗೆ ದೂರ ಮಾಡಲಿ ನರೇಂದ್ರ? ಅಮ್ಮಾಜಿ, ನಾವು ಈ ಸತ್ಯನ ನಂದನ್ಗೆ ಹೇಳೋ ಬದಲು ನೀವು ಪದ್ಮಿನಿ ಹತ್ರ ಮಾತಾಡಿ ಅವಳೇ ನಂದನಿಂದ ದೂರ ಆಗೋ ಹಾಗೆ ಮಾಡೋದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ಆದರೆ ಅವಳು ಇದಕ್ಕೆ ಒಪ್ಕೋತಾಳ ಇಲ್ವಾ ನನಗೆ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಪೂರ್ವಿ ಒಪ್ಕೋಬೇಕಲ್ಲ. ಅವಳು ನಮ್ಮ ಮನೆಗೆ ಬರೋಕ್ಕೆ ತಯಾರಿಲ್ವಲ್ಲ ಅಮ್ಮಾಜಿ. ಪದ್ಮಿನಿ ಪೂರ್ವಿ ನಡುವೆ ಈ ಮದುವೆ ವಿಷಯ ಸಾಕಷ್ಟು ಚರ್ಚೆಗೆ ಬಂದಿದೆ ನರೇಂದ್ರ. ಅದಕ್ಕೇನೆ ನಾನು ಇಲ್ಲಿರಲ್ಲ, ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ ಅಂತ ಹಠ ಮಾಡಿ ಹೊರಟಿದ್ದು. ಮತ್ತೆ ನಾನು ಈ ಮನೆಗೆ ಬರಲ್ಲ ಅಂತ ಹೇಳಿದ್ದು ಅದಕ್ಕೇನೆ. ಇಷ್ಟಕ್ಕೂ ನಾನಾಗೆ ಫೋನ್ ಮಾಡಿದ್ರು ಮಾತಾಡದೇ ಇದ್ದಿದ್ದು ಅದೇ ಕಾರಣಕ್ಕೇನೆ. ಪದ್ಮಿನಿ ಈ ವಿಷಯ ಎಲ್ಲ ಯಾರಿಗೋ ಗೊತ್ತಾಗಬಾರ್ದು ಅಂತ ಅವಳು ನಿಭಾಯಿಸ್ತಾ ಇದ್ದಾಳೆ ಅಷ್ಟೇ. ಇರ್ಬೋದು ಅಮ್ಮಾಜಿ, ಆದರೂ ಈ ಸತ್ಯ ನಮ್ಮ ನಂದನ್ಗೆ ಇಷ್ಟು ದಿನ ಆದರೂ ಗೊತ್ತಾಗಿಲ್ಲ ಅನ್ನೋದನ್ನ ನನಗಂತೂ ನಂಬಕ್ಕಾಗ್ತಾ ಇಲ್ಲ. ಅದೇ ಆಶ್ಚರ್ಯ. ಹೌದು, ಅಷ್ಟು ನಾಜೂಕಾಗಿ ಅಕ್ಕ ತಂಗಿಯರಿಬ್ಬರು ನಿಭಾಯಿಸ್ತಾ ಇದ್ದಾರೆ. ಆದರೆ ನರೇಂದ್ರ, ನನಗೊಂದು ಅವಕಾಶ ಸಿಗಲಿ, ನಂದನ್ನಿಂದ ಪದ್ಮಿನಿನ ದೂರ ಮಾಡಿ ಪೂರ್ವಿನ ಮನೆ ತುಂಬಿಸ್ಕೋತೀನಿ. ಹಾಂ ಅಮ್ಮಾಜಿ. ಅಮ್ಮಾಜಿ ಬನ್ನಿ, ಪದ್ಮಿನಿನ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಇಲ್ಲಿವರೆಗೂ ಬಂದು ನೀವು ಅವಳನ್ನು ಮಾತಾಡಿಸ್ಲಿಲ್ಲ ಅಂದರೆ ತುಂಬ ನೊಂದ್ಕೊತಾಳೆ. ಸರಿ. ಬರಲ್ಲ ಅಂತ ಹೇಳ್ಬೇಡ ಕಣೆ. ನಿಜವಾಗ್ಲೂ ನಾನು ಬರೋಕ್ಕಿಲ್ಲ ಅಕ್ಕ. ಇಷ್ಟು ದಿನ ನಿನ್ನ ನಂದನ್ ಅವ್ರ ಮಧ್ಯೆ ಬಂದು ನಿಮ್ಮ ನೆಮ್ಮದಿನ ಹಾಳು ಮಾಡಿದ್ದು ಸಾಕು. ಇನ್ನು ಮುಂದೆ ಈ ಪಾಪ ಮಾಡೋಕ್ಕಿಲ್ಲ ನಾನು. ನಿನಗಂತೂ ನಾನು ಹೇಳಿದ ಅರ್ಥ ಆಗಕ್ಕಿಲ್ಲ, ಆದರೆ ನಂದನ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತೈತೆ. ಅವರೇ ನಿನ್ನನ್ನು ಸರಿ ಮಾಡ್ತಾರೆ. ನಾನು ಮಾತ್ರ ನಿಮ್ಮ ಮನೆಗೆ ಬರೋಕ್ಕಿಲ್ಲ ಅಕ್ಕ.